ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ಇದಕ್ಕೆ ಸ್ತನ ಕ್ಯಾನ್ಸರ್ ಸಂಬಂಧಪಟ್ಟಂಗೆ. ಇವಾಗ ಸ್ತನ ಕ್ಯಾನ್ಸರ್ ಯಾವಾಗ ಯಾರಿಗೆ ಬರ್ತದೆ ಅಂತ ಗೊತ್ತಿಲ್ಲ. ಇವಾಗ ನಮ್ಮ ಅಂಗಗಳಿಗೆ ನಾವೇ ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು. ಇವಾಗ ಕ್ಯಾನ್ಸರ್ ಬಂದಾದ್ಮೇಲೆ ನಾವು ಗೊತ್ತಾಗಲ್ಲ ಯಾವಾಗ ಅಂತ. ಇವಾಗ ತಿಂಗ್ಳಿಗೊಂದ್ಸತಿ ಪರೀಕ್ಷೆ ಮಾಡ್ತೀವಿ. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ತಿಂಗ್ಳಿಗೊಂದ್ಸತಿ ನಾವು ನಮ್ಮ ಸ್ತನವನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಳೋದು, ಅಂದ್ರೆ ಮುಟ್ಟು ನೋಡ್ಕೊಳ್ಳುವಂಥದ್ದು. ಸೊ ಹೇಗೆ ಮುಟ್ಟು ನೋಡ್ಕೊಳ್ಳೋದು ಅದು ನಾನು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ. ನಾನು MIO ಅಂತ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಸರ್ಜನ್ ಆಗಿ ಕನ್ಸಲ್ಟೆಂಟ್ ಸರ್ಜನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಮುಖಾಂತರದಾಗಿ ನಾವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ವಿ. ಅದು ಜನಗಳಿಗೆ ದಾಟಿದೆಯಾ ಏನೋ ಅಂತ ಗೊತ್ತಿಲ್ಲ. ಬಟ್ ಆ ವಿಡಿಯೋ ನೋಡಿದಾಗ ಜನಗಳಿಗೆ ಹೇಗೆ ಅವ್ರು ಮುಟ್ಟಿ ಪರೀಕ್ಷೆ ಮಾಡ್ಕೋಬಹುದು ಅಂತ. ಇವಾಗ ಮುಟ್ಟಾದ 7 ದಿನ ಆದ ನಂತರ 12 ದಿನದೊಳಗಡೆ ಮುಟ್ಟು ನೋಡ್ಕೊಳ್ಬೇಕಾಗ್ತದೆ. ಅವಾಗ ಏನೇ ಆ ವ್ಯತ್ಯಾಸ ಕಂಡು ಬಂದ್ರೆ, ಲೈಕ್ ಗೆಡ್ಡೆ ಕಂಡು ಬರ್ಬೋದು, ಅಥವಾ ನಿಪ್ಪಲ್ ಪ್ರೆಸ್ ಮಾಡಿದಾಗ ರಕ್ತ ಸೋರುವಿಕೆ ಆಗಿರ್ಬೋದು, ಆ ತರ ಕಂಡು ಬಂದ್ರೆ ಅದು ಕ್ಯಾನ್ಸರ್ದು ಲಕ್ಷಣ ಅಂತ. ಸೊ ಅದನ್ನೆಲ್ಲ ತಿಂಗಳು ಇವ್ರು ಮುಟ್ಟು ನೋಡ್ಕೊಳ್ಳೋದ್ರಿಂದ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಓಕೆ, ತಿಂಗಳು ಕಡಿಮೆ ಚಿಕ್ಕದಿತ್ತು, ಈ ತಿಂಗಳು ಸ್ವಲ್ಪ ದೊಡ್ಡದಾಗಿದೆ, ನಾನು ಕೂಡಲೇ ಹೋಗಿ ಡಾಕ್ಟರ್ನ ಮೀಟ್ ಮಾಡ್ಬೋದು ಅಂತ. ಬಟ್ ಯಾವುದೇ ಹೆಣ್ಮಕ್ಳು ಕೂಡ ಅದು ಮಾಡ್ಕೊಳ್ತಿಲ್ಲ. ಅವ್ರು ಮಾಡ್ಕೊಂಡಿರ್ತಾನೆ ಅವ್ರಿಗೆ ಈ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಅದು ದೊಡ್ಡದಾಗಿ ಚರ್ಮದ ಮೇಲೆ ಬಂದು ಚರ್ಮ ಕ್ವಾಲಿಫೈಡ್ ತರ ಉಟ್ಕೊಂಡ್ಬಿಡುತ್ತೆ. ಆ ತರ ದೊಡ್ಡ ಗಾಯ ಆದಾಗ ನೋಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅವ್ರು ತಿಂಗಳು ಮುಟ್ಟು ನೋಡ್ಕೊಂಡಾಗ ಚಿಕ್ಕ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗಿ ಟ್ರೀಟ್ಮೆಂಟ್ ಬೇಗ ಕೊಡಿಸಬಹುದು ನಾವು. ಅಂದ್ರೆ ಇವಾಗ ಲೇಟ್ ಸ್ಟೇಜ್ ಅಲ್ಲಿ ಡಯಾಗ್ನೋಸಿಸ್ ಆಯ್ತು ಅಂತಂದ್ರೆ ತುಂಬಾ ಕಷ್ಟ. ಅದಕ್ಕೆ ಟ್ರೀಟ್ಮೆಂಟ್ ತುಂಬಾ ಹೈ ಲೆವೆಲ್ ಟ್ರೀಟ್ಮೆಂಟ್ ಸಿಗಬಹುದು. ಮತ್ತೆ ಬೇರೆ ಅಂಗಗಳಿಗೆಲ್ಲ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ, ಅವ್ರನ್ನ ಉಳ್ಸಕ್ ಬರೋದಿಲ್ಲ. ಅದೇ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಏನಾದ್ರು ಪತ್ತೆ ಹಚ್ಚಿತು ಅಂತಂದ್ರೆ ಅವ್ರಿಗೆ ಬೇಗ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ನಾರ್ಮಲ್ ಜನಗಳಂತೆ ಬದುಕಬಹುದು. ಸೊ ಆ ರೀತಿ ನಾವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ಅವ್ರ ಸ್ತನವನ್ನ ಅವರೇ ಪರೀಕ್ಷೆ ಮಾಡ್ಕೊಂಡು ಏನೇ ವ್ಯತ್ಯಾಸ ಕಂಡು ಬಂದ್ರೆ ಬೇಗ ಡಾಕ್ಟರ್ನ ಮೀಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಬಹುದು ಅವರು. ಅದನ್ನ ಇವಾಗ ಎಲ್ಲರೂ ಆ ತರ ಅನ್ಕೊಂಡ್ಬಿಟ್ಟಿದ್ದಾರೆ. ಕ್ಯಾನ್ಸರ್ ಅಂದ್ರೆ ಅದ್ರಲ್ಲಿ ಕೂಡ ಸ್ಟೇಜಸ್ ಇದೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಮತ್ತೆ ಸ್ಟೇಜ್ 4 ಅಂತ. ಸೊ ಸ್ಟೇಜ್ 1 to 2 ಬಂತು ಅಂತಂದ್ರೆ ಅದಕ್ಕೆ ಮೇನ್ ಟ್ರೀಟ್ಮೆಂಟ್ ಸರ್ಜರಿ. ಅಂದ್ರೆ ಮೋಸ್ಟ್ ಆಫ್ ದ ಕ್ಯಾನ್ಸರ್ ಸರ್ಜರಿ ಮಾಡಬೇಕಾಗ್ತದೆ. ಕೆಲವೊಂದು ಬೇರೆ ಟೈಪ್ ಆಫ್ ಕ್ಯಾನ್ಸರ್ ಬರ್ತದೆ, ಸರ್ಜರಿ ಇಲ್ಲ, ಕೀಮೋಥೆರಪಿ ಅಥವಾ ರೇಡಿಯೇಷನ್ ಇಂದ ಗುಣಪಡಿಸಬಹುದು. ಸೊ ಸ್ಟೇಜ್ 1, ಸ್ಟೇಜ್ 2 ಬಂದವ್ರಿಗೆ ಬೇಗ ಸರ್ಜರಿ ಮಾಡಿ ಅವ್ರನ್ನ ಕಂಪ್ಲೀಟ್ ಆಗಿ ಗುಣಪಡಿಸಬಹುದು. ಸೊ ಅವ್ರಿಗೆ ಗೊತ್ತಾಗ್ಬೇಕು ಸ್ಟೇಜ್ 1, ಸ್ಟೇಜ್ 2 ಇದ್ದಾಗ. ಇವಾಗ ಕ್ಯಾನ್ಸರ್ ಬಂತು ಅಂದ್ರೆ ಕೂಡಲೇ ನಾಳೆನೇ ಬಂದ್ಬಿಡಲ್ಲ. ಸೊ ಅದಕ್ಕೆ 2 to 3 years ಅಥವಾ 5 years ಟೈಮ್ ತಗೊಳುತ್ತೆ. ಸೊ ಅವಾಗ ಒಂದಷ್ಟು ಲಕ್ಷಣಗಳಿವೆ. ಇವಾಗ ಹೊಟ್ಟೆ ಕ್ಯಾನ್ಸರ್ ಅಂದ್ರೆ ಒಂದಷ್ಟು ಲಕ್ಷಣ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ, ಸ್ತನ ಕ್ಯಾನ್ಸರ್ ಅಂದ್ರೆ ಒಂದಷ್ಟು ಲಕ್ಷಣಗಳಿವೆ. ಆ ಲಕ್ಷಣಗಳು ಏನು ಅಂತ ನಾವು ಎಷ್ಟೊಂದು ವಿಡಿಯೋದಲ್ಲಿ ಮಾಡಿ ಹೇಳಿದೀವಿ. ಸೊ ಅದನ್ನ ಪೇಷಂಟ್ ಗಳು ಗುರ್ತಿಸ್ಕೋಬಹುದು. ಈಗ ಎಷ್ಟೊಂದು ಜನಕ್ಕೆ ಗ್ಯಾಸ್ಟ್ರಿಕ್ ಅಂತ ಇರ್ತದೆ ಅನ್ಕೊಳ್ಳಿ. ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಅವರೇ ಹೋಗಿ ಮೆಡಿಕಲ್ ಶಾಪ್ ಹೋಗಿ ಮದ್ದು ತಗೊಳ್ತಾರೆ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡ್ರಪ್ಪ ನಮ್ಗೆ ಅಂದ್ಬಿಟ್ಟು ಅದು ತಗೊಂಡಾಗ ಅದು ಡಿಲೇ ಆಗ್ತಾ ಹೋಗುತ್ತೆ ಡಯಾಗ್ನೋಸಿಸ್. ಅವ್ರಿಗೆ 5 ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು, ಅವ್ರು ಯಾವ್ದು ತೋರಿಸ್ಕೊಂಡೇ ಇಲ್ಲ. ಸಡನ್ ಆಗಿ ಊಟ ಸೇರಲ್ಲ, ವಾಂತಿ ಬಂತು ಅವ್ರಿಗೆ, ತುಂಬಾ ಸುಸ್ತಾಗ್ತಿದೆ, ತುಂಬಾ ವೇಟ್ ಲಾಸ್ ಆಯ್ತು, ಇವಾಗ 6 ತಿಂಗಳಿಂದ ಸಿಕ್ಕಾಪಟ್ಟೆ ವೇಟ್ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಆ ತರ ಕೊನೆ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟು ಅವ್ರು ಟೆಸ್ಟ್ ಮಾಡಿಸ್ಕೊಂಡಾಗ ಅದೆಲ್ಲ ಕಡೆ ಸ್ಪ್ರೆಡ್ ಆಗಿರ್ಬಿಟ್ಟಿರುತ್ತೆ. ಸೊ ಮುಂಚೆನೆ ಬಂದು ಇವಾಗ ಗ್ಯಾಸ್ಟ್ರಿಕ್ ಇದೆ ಅಂದ್ ಮಾತ್ರಕ್ಕೆ ಒಂದ್ 40 ವರ್ಷದ ಮೇಲ್ಪಟ್ಟವರು ಎಂಡೋಸ್ಕೋಪಿ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಚಿಕ್ಕ ವಯಸ್ಸಿಗೆಲ್ಲ ಮಾಡ್ಬೇಕು ಅಂತಿಲ್ಲ. ಬಟ್ 40 ವರ್ಷ ಮೇಲ್ಪಟ್ಟವ್ರಿಗೆ ಅಟ್ಲೀಸ್ಟ್ 2 years ಒಂದು ಎಂಡೋಸ್ಕೋಪಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್, ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇರೋರಿಗೆ, ಎಲ್ಲರಿಗೂ ಅಲ್ಲ. ಸೊ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇರೋರು ಎಂಡೋಸ್ಕೋಪಿ ಮಾಡೋದ್ರಿಂದ, ಅಂದ್ರೆ ಎಂಡೋಸ್ಕೋಪಿ ಅಂದ್ರೆ ಹೊಟ್ಟೆ ಒಳಗಡೆ ನಾವು ಲೈಟ್ ಹಾಕಿ ನೋಡೋದು. ಆತರ ನೋಡಿದಾಗ ಹೊಟ್ಟೆ ಒಳಗಡೆ ಗೆಡ್ಡೆ ಇತ್ತು ಅಂತಂದ್ರೆ ನಾವು ಕೂಡಲೇ CT ಸ್ಕ್ಯಾನ್ ಮಾಡಿ ಯಾವ ಸ್ಟೇಜ್ ಇದೆ ನೋಡ್ಕೊಂಡು ಸ್ಟೇಜ್ ವೈಸ್ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಅವಾಗ ಬೇಗ ಗುಣ ಆಗ್ತದೆ. ಇವಾಗ ಮೂಲ ವ್ಯಾಧಿ ಅಂತ ಹೇಳ್ತೀವಿ ಅಥವಾ ಮಲಬದ್ಧತೆ ಅಂತ ಹೇಳ್ತೀವಿ. ಅದು ಎಷ್ಟೊಂದು ವರ್ಷದಿಂದ ಇರ್ತದೆ ಅವ್ರಿಗೆ. ಸೊ ನಂಗೆ ಮೂಲ ವ್ಯಾಧಿ ಇದೆ, ರಕ್ತ ಬರ್ತಾ ಇದೆ ಅನ್ಕೊಂಡು 5-6 ವರ್ಷ ಅವ್ರು ಟ್ರೀಟ್ಮೆಂಟ್ ತಗೊಂಡಿರಲ್ಲ. ಮಾಮೂಲಿ ಚಿಕ್ಕ ಡಾಕ್ಟರ್ ಹೋಗಿ ತೋರಿಸಿ ಯಾವ್ದೋ ಟ್ರೀಟ್ಮೆಂಟ್ ತಗೊಂಡು ಅದನ್ನ ಕಂಟಿನ್ಯೂ ಮಾಡಿರಲ್ಲ ಅವರು. 5 ವರ್ಷ ಆದ್ಮೇಲೆ ಮತ್ತೆ ನಾವು ಸರ್ಜನ್ ಹತ್ರ ಬರ್ತಾರೆ. ಕ್ಯಾನ್ಸರ್ ಸರ್ಜನ್ ಹತ್ರ ಅಥವಾ ಜನರಲ್ ಸರ್ಜನ್ ಹತ್ರ ಬಂದಾಗ ನಾವು ಪರೀಕ್ಷೆ ಮಾಡಿದಾಗ ದೊಡ್ಡ ಗೆಡ್ಡೆ ಆಗ್ಬಿಟ್ಟಿರುತ್ತೆ. ಸೊ ಅವ್ರನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾವುದೇ ಸಿಂಪ್ಟಮ್ಸ್ ಬಂದ್ರು ಕೂಡ ನೀವು ಚಿಕ್ಕ ಡಾಕ್ಟರ್ ತೋರಿಸಿ ಅದ ಇದು ಮಾಡೋದಲ್ಲ. ಸರ್ಜನ್ಗೆ ಅಥವಾ ಸರ್ಜಿಕಲ್ ಆಂಕೋಲಜಿಸ್ಟ್ಗೆ ತೋರಿಸಿ ಬೇಗ ಟ್ರೀಟ್ಮೆಂಟ್ ತಗೊಳ್ಬೇಕು. ಎಷ್ಟೊಂದು ಜನಗಳಿಗೆ ಗೊತ್ತಿರಲ್ಲ, ಯಾವ್ದೋ ಬಿಡಪ್ಪ ನಾವು ಒಂದು ಚಿಕ್ಕ ಡಾಕ್ಟರ್ ತೋರಿಸಿ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಅಂತ ಹೋಗೋದಿಲ್ಲ. ಅಟ್ಲೀಸ್ಟ್ ಜನರಲ್ ಸರ್ಜನ್ ಆದ್ರೂ ಬಂದು ತೋರಿಸ್ಬೇಕು. ಅವರು ದೊಡ್ಡ ಫಿಸಿಷಿಯನ್ಗೋ ಅಥವಾ ಸರ್ಜನ್ ತೋರಿಸಿದಾಗ ಅವ್ರಿಗೊಂದು ಒಂದ್ ಲಕ್ಷಣ ಬೇಗ ಪಿಕಪ್ ಆಗ್ತದೆ. ಇವಾಗ ಆಯುರ್ವೇದಿಕ್ ಡಾಕ್ಟರ್ ತೋರಿಸ್ತಾರೆ ಅಥವಾ ಬೇರೆ ಡಾಕ್ಟರ್ ತೋರಿಸ್ತಾರೆ, ಒಂದ್ಸತಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಆ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗೆ ತೋರಿಸಿದಾಗ ಅಥವಾ ಆ ಸಂಬಂಧಪಟ್ಟಿದ್ದು ಸ್ಪೆಷಲಿಸ್ಟ್ ಡಾಕ್ಟರ್ ತೋರಿಸಿದಾಗ ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ. ಅಂದ್ರೆ ಡಿಲೇ ಮಾಡೋದು ಬೇಡ ಅಂತ. 5 to 6 years ವೇಟ್ ಮಾಡೋ ಬದಲು ಒಂದಷ್ಟು ಎವ್ರಿ 2 years ರೋಟೀನ್ ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಆ ತರ ಮಾಡಿದಾಗ ನಾವು ಬೇಗ ಅರ್ಲಿ ಸಿಂಪ್ಟಮ್ಸ್ ಪಿಕ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು. ಎಲ್ರಿಗೂ ನಮಸ್ಕಾರ. ನಾನು ಮೇಜರ್ ಡಾಕ್ಟರ್ ಅಭಿಜಿತ್ ಅಂತ. ನಾನು ನಿವೃತ್ತಿ ಸೇನಾ ಅಧಿಕಾರಿ. ಭಾರತೀಯ ಸೇನೆಯಲ್ಲಿ 8 ವರ್ಷ ಇದ್ದೆ. ತದನಂತರ ನಾನು BGS ಮೆಡಿಕಲ್ ಕಾಲೇಜ್ನಲ್ಲಿ ಬೆಂಗಳೂರಿನಲ್ಲಿ ಅಸಿಸ್ಟೆಂಟ್ ಪ್ರಾಧ್ಯಾಪಕರಾಗಿ ಮತ್ತೆ RMO ಆಗಿ ಹಾಸ್ಪಿಟಲ್ ಅಲ್ಲಿ 6 ವರ್ಷ ಇದ್ದೆ. ಅದಾದ್ಮೇಲೆ BBMP ಸ್ಪೆಷಲ್ ಕಮಿಷನರ್ ಹೆಲ್ತ್ ಶ್ರೀ ವಿಕಾಸ್ ಸುರಲ್ಕರ್ ಅವರ ಜೊತೆ 3 ವರ್ಷದ ಕಾಲ ಕೆಲಸ ಮಾಡಿ ನಾನು ನಮ್ಮ ತಂದೆ ತಾಯಿಯನ್ನು ನೋಡ್ಕೊಳ್ಳಲು ನಮ್ಮ ತಾಲೂಕು, ನನ್ನ ಊರು ಗುತ್ತೇಡಳ್ಳಿ ಅಲ್ಲಿ ಬಂದು ಈಗ ತೀರ್ಥಹಳ್ಳಿಯಲ್ಲಿ ಅರಿವು ಕ್ಲಿನಿಕ್ ಅನ್ನು ಮಾಡಿ ನಮ್ಮ ತೀರ್ಥಹಳ್ಳಿ ರೋಟರಿಯ ಮೆಂಬರ್ ಆಗಿ ಸಾಕಷ್ಟು ನಾವು ಜನಗಳಲ್ಲಿ
ಈ ಆರೋಗ್ಯ ಕುರಿತು ನಾವು ಸಾಕಷ್ಟು ಒಂದು ಅರಿವು ಮೂಡಿಸಲು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ನೀವು ಕೇಳಿದಂತ ಪ್ರಶ್ನೆ, ಇವಾಗ ಡಿಜಿಟಲ್ ದುನಿಯಾ ಅಂತ ಎಲ್ಲರೂ ಮಾತಾಡ್ತಾರೆ. ಎಲ್ಲಾ ವಿಷಯದಲ್ಲೂ ಇವಾಗ ಡಿಜಿಟಲೈಸೇಷನ್ ಆಗಿದೆ. ಸೊ ಹಾಗಾಗಿ ಮಕ್ಕಳು ನಾವೇನು ಪೋಷಕರಾಗಿ ಮಾಡ್ತೇವೆ ಅದನ್ನ ಮಕ್ಕಳು ಮಾಡ್ತಾರೆ. ಸೊ ದೇ ಲರ್ನ್ ಫ್ರಮ್ ದ ಎನ್ವೈರನ್ಮೆಂಟ್. ಸೊ ವೆನ್ ವಿ ಆರ್ ಯೂಸಿಂಗ್ ಡಿಜಿಟಲ್ ಟೆಕ್ನಾಲಜಿ, ನಾವು ಡಿಜಿಟಲ್ ಇದನ್ನು ಉಪಯೋಗಿಸ್ತಿರುವಾಗ ಮಕ್ಕಳು ಕೂಡ ಅದನ್ನೇ ಉಪಯೋಗಿಸ್ತಾರೆ. ಸೊ ಅಲ್ಲಿಂದನೇ ಫಸ್ಟ್ ಎಕ್ಸ್ಪೋಜರ್ ಆಗ್ತಾ ಇದೆ. ಬಟ್ ಇವಾಗ ನಾವು ಆ ಉಪಯೋಗವನ್ನು ತಡೆಗಟ್ಟಲು ಆಗೋದಿಲ್ಲ. ಯಾಕಂದ್ರೆ ಅವರು ಕೂಡ ಅದನ್ನು ಉಪಯೋಗಿಸ್ಬೇಕು, ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಸಮಯಕ್ಕೆ ಉಪಯೋಗಿಸ್ಬೇಕು. ಇವಾಗ ಎಷ್ಟು ಉಪಯೋಗಿಸ್ಬೇಕಂತ ನೀವು ಪ್ರಶ್ನೆ ಕೇಳಿದ್ರಿ. ಸೊ ಎಷ್ಟು ಉಪಯೋಗಿಸ್ಬೇಕು ಅಂದ್ರೆ, ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಏನು ನವಜಾತ ಶಿಶು ಮತ್ತು ಮಕ್ಕಳ ಒಂದು ಸಂಸ್ಥೆ ಇದೆ, ಮುಂಬೈನಲ್ಲಿ ಅದರ ಸೆಂಟ್ರಲ್ ಬ್ರಾಂಚ್ ಇದೆ. ಅದರಲ್ಲಿ ಸಾಮಾನ್ಯ ಒಂದು 50,000 ಪೀಡಿಯಾಟ್ರಿಷಿಯನ್ಸ್ ಅಸೋಸಿಯೇಷನ್ ಇದೆ, ಸೈಂಟಿಫಿಕ್ ಕಮಿಟಿ ಇದೆ. ಸೊ ಆ ಕಮಿಟಿ ಪ್ಲಸ್ HFW, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕ ಗೈಡ್ಲೈನ್ಸ್ ಪ್ರಕಾರ ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯ ನಾವು 2 ವರ್ಷದ ಕಡಿಮೆ ಅಂತೂ ಉಪಯೋಗಿಸಲೇಬೇಡಿ ಅಂತೀವಿ. ಬಟ್ 2ರಿಂದ ಒಂದು 6 ವರ್ಷ ಮಕ್ಕಳಿಗೆ ದಿನದಲ್ಲಿ 15ರಿಂದ 20 ನಿಮಿಷ ಕಾಲಾವಕಾಶ, ಅರ್ಧ ಗಂಟೆ ಕೊಟ್ಟಿದ್ದಾರೆ. ಮತ್ತೆ ಅಡೋಲಸೆಂಟ್ ಅಂತೀವಿ, ಹರಿಯದ ವಯಸ್ಸಿನಲ್ಲಿ ನಾವು ಮ್ಯಾಕ್ಸಿಮಮ್ 1 ಅವರ್ ಟೈಮ್ ಅಂತ ಕೊಟ್ಟಿದ್ದೇವೆ ಆಸ್ ಪರ್ ಗೈಡ್ಲೈನ್ಸ್. ಮತ್ತೆ ದೊಡ್ಡವರಲ್ಲಿ ಕೂಡ ಅದರ ಮಿತಿಯನ್ನು ಸೆಟ್ ಮಾಡಲಾಗಿದೆ. 2 ಗಂಟೆ ಮ್ಯಾಕ್ಸಿಮಮ್ ಉಪಯೋಗಿಸಬಹುದು ಇಡೀ ದಿನದಲ್ಲಿ, 24 ಗಂಟೆ ಕಾಲದಲ್ಲಿ. ಸೊ ನೀವು ಕೇಳಿದ ಪ್ರಕಾರ ಅದರ ಪರಿಣಾಮ ಏನಿದೆ ಅಂತ ಕೇಳಿದ್ರು. ಪರಿಣಾಮ ಖಂಡಿತವಾಗ್ಲೂ ಇದೆ. ಮೊಬೈಲ್ ನಲ್ಲಿ ಬ್ಲೂ ಲೈಟ್ ಅಂತ ಇರುತ್ತೆ, ಅದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ದೃಷ್ಟಿಗೆ ಎಫೆಕ್ಟ್ ಆಗುತ್ತೆ, ನಮ್ಮ ನಿದ್ರೆ ಸಮಸ್ಯೆಗಳಾಗುತ್ತೆ. ಸೊ ನಿದ್ರೆ ಸಮಸ್ಯೆಗಳಾಗೋದ್ರಿಂದ ಬೇರೆ ಸಾಕಷ್ಟು ಒತ್ತಡಗಳಾಗುತ್ತೆ ಶರೀರದಲ್ಲಿ. ನಾವು ಮಲಗುವಾಗ ನಮ್ಮ ಶರೀರದಲ್ಲಿ ನಮಗೆ ಬೇಕಾಗುವಂತ ಪ್ರತಿಯೊಂದು ಹಾರ್ಮೋನ್ಗಳು ಮತ್ತೆ ಇವೆಲ್ಲ ನಮ್ಮ ಬಾಡಿನಲ್ಲಿ ಸೆಕ್ರೆಟ್ ಆಗುತ್ತೆ. ಆ ಹಾರ್ಮೋನ್ಗಳು ನಮಗೆ ತುಂಬಾ ಬೇಕಾಗಿದೆ, ನಮ್ಮ ಬೆಳವಣಿಗೆಗಾಗ್ಲಿ, ನಮ್ಮ ಏನಂತಾರೆ ಪ್ರತಿಯೊಂದು ದಿನನಿತ್ಯ ಕಾರ್ಯಗಳಲ್ಲಿ ಬೇಕಾಗಿರುವಂತ ಒಂದು ಕೆಮಿಕಲ್ಸ್ಗಳು ನಾವು ಮಲಗಿದ ಸಮಯದಲ್ಲಿ ಸೆಕ್ರೆಟ್ ಆಗುತ್ತೆ. ಸೊ ಹಾಗಾಗಿ ನೀವು ಕೇಳಿದ ಹಾಗೆ ಮೊಬೈಲ್ನಿಂದ, ಟಿವಿನಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಪರಿಣಾಮ ಉಂಟಾಗುತ್ತೆ. ಈಗ ಹಾರ್ಟ್ ಅಟ್ಯಾಕ್ ಸಾಕಷ್ಟು ನಾವು ಕೋವಿಡ್ ಮತ್ತೆ ಕೋವಿಡ್ ನಂತರ ನಾವು ನೋಡ್ತಾ ಇದ್ದೇವೆ. ಇದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಯಾಕಂದ್ರೆ ನಾವು 1-2 ಕೇಸ್ ನೋಡಿ ನಾವು ಯಾವುದೇ ವಿಷಯದ ಬಗ್ಗೆ ನಾವು ಒಂದು ಕನ್ಕ್ಲೂಷನ್ ಬರೋಕೆ ಸಾಧ್ಯವಾಗೋದಿಲ್ಲ. ಎಸ್, ಕೋವಿಡ್ ಸಮಯದಲ್ಲಿ ನಾವೆಲ್ಲರೂ ಕೂಡ ಮನೆಯಲ್ಲಿ ಇದ್ವಿ. ಮನೆಯಲ್ಲಿ ಇರುವಾಗ ಸಾಕಷ್ಟು ನಮ್ಮ ಆಹಾರ ತಗೊಳ್ಳೋದ್ರಲ್ಲಿ ಏರುಪೇರು ಉಂಟಾಗಿದೆ. ನಮ್ಮ ದೇಹದಲ್ಲಿ ತೂಕ ಮೇಲೆ ಕೆಳಗೆ ಆಗಿದೆ. ನಮ್ಮ ದಿನನಿತ್ಯ ಶೈಲಿನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಸೊ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಅದರಿಂದ ನಮ್ಮ ದೇಹಕ್ಕೆ ಖಂಡಿತವಾಗ್ಲೂ ಪರಿಣಾಮ ಉಂಟಾಗಿದೆ. ಈಗ 2ನೇ ವಿಷಯ, ಯಾಕೆ ಸಾಕಷ್ಟು ನಮ್ಗೆ ಹೃದಯಾಘಾತಗಳಾಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋದು ಸಂಶೋಧನೆ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಇರ್ಬೋದು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೆಲ್ಲಿ ಇರ್ಬೋದು, ಅಥವಾ ನಮ್ಮ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಪುಣೆ ಇರ್ಬೋದು, R&R ರೆಫರಲ್ ಹಾಸ್ಪಿಟಲ್ ಡೆಲ್ಲಿ ಇರ್ಬೋದು, KMC ಮಾಹೆ ಮಣಿಪಾಲ್ ಇರ್ಬೋದು. ಹಾಗೆ ಸಾಕಷ್ಟು ಸಂಸ್ಥೆಗಳು ಮತ್ತೆ ವಿಶ್ವಸಂಸ್ಥೆ ಅಂತೂ ಸರಖಂಡಿತವಾಗಿ ಯಾವಾಗ್ಲೂ ಮಾಡ್ತಾನೆ ಇದ್ದಾರೆ. ಸೊ ಇದರಲ್ಲಿ ಏನ್ ಕಂಡುಹಿಡಿಯೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ, ಇದು ಒತ್ತಡದಿಂದ ಆಗ್ತಾ ಇದೆಯಾ, ಅಥವಾ ಆಹಾರ ಏರುಪೇರಿನಿಂದ ಆಗ್ತಾ ಇದೆಯಾ, ಅಥವಾ ಓವರ್ ಯೂಸೇಜ್ ಆಫ್ ಡಿಜಿಟಲ್ ಇದರಿಂದ ಆಗ್ತಾ ಇದೆಯಾ, ಅಥವಾ ನಿದ್ರೆ ಸಮಸ್ಯೆಗಳಿಂದ ಆಗ್ತಾ ಇದೆಯಾ. ಇದು ಸಾಕಷ್ಟು ಸಂಶೋಧನೆ ನಡಿಬೇಕಾಗಿದೆ. ಒಂದೇ ಮಿತಿಯಲ್ಲಿ ನಾವು ಹೇಳಕ್ ಬರೋದಿಲ್ಲ, ಹೀಗಾಗಿದೆ, ಇದು ಆಹಾರದಿಂದ ಆಗಿದೆಯೋ ಅಥವಾ ಅದ್ರ. ಸೊ 10 ವರ್ಷ ಕಾಲ ಮಿನಿಮಮ್ ನಮ್ಗೆ ಸ್ಟಡಿ ಮಾಡಿ, ಮತ್ತೆ ಬೇರೆ ದೇಶಗಳಿಂದನೂ ಮಾಡಿ ಮಲ್ಟಿ ಸೆಂಟ್ರಿಕ್ ಸ್ಟಡೀಸ್ ಅಂತ ಹೇಳ್ತೀವಿ. ಸೊ ವೆನ್ ದೇರ್ ಇಸ್ ಅ ಮಲ್ಟಿ ಸೆಂಟ್ರಿಕ್ ಸ್ಟಡಿ, ನಾವು ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಸಾಧ್ಯವಾಗುತ್ತೆ. ಡೆಫಿನೆಟ್ಲಿ ನಾವು ಏನು ಪೌಷ್ಟಿಕಾಂಶ ಬಗ್ಗೆ ನಾವು ನಮ್ಮ ಸರ್ಕಾರದ ವತಿಯಿಂದ ಆಗ್ಲಿ ಅಥವಾ ನಮ್ಮ ಅಸೋಸಿಯೇಷನ್ ವತಿಯಿಂದಾಗಿ ನಾವು ಹೇಳ್ತೇವೆ, ಮೈ ಪ್ಲೇಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದು ವಿಶ್ವದಲ್ಲೂ ಇದೆ, ಇದು ಭಾರತದಲ್ಲೂ ಇದೆ, ನಮ್ಮ ಕರ್ನಾಟಕದಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಸೊ ಮೈ ಪ್ಲೇಟ್ ಕಾನ್ಸೆಪ್ಟ್ ಅಲ್ಲಿ ಏನ್ ಕಾನ್ಸೆಪ್ಟ್ ತಂದಿದ್ದಾರೆ ಅಂದ್ರೆ, ಸೊ ನಾವೊಂದು ತಟ್ಟೆ ಚಿತ್ರವನ್ನು ಕೊಟ್ಟಿದ್ದೇವೆ ಅಥವಾ ಒಂದು ಬಾಕ್ಸ್ ಚಿತ್ರವನ್ನು ಕೊಟ್ಟಿದ್ದೇವೆ. ಸೊ ಒಂದು ಮಗು ಶಾಲೆಗೆ ಏನ್ ಊಟ ತರಬೇಕು, ಅಥವಾ ಒಬ್ರು ದೊಡ್ಡವರು ಒಂದು ತಟ್ಟೆನಲ್ಲಿ ಏನ್ ತಿನ್ಬೇಕು. ಸೊ ನಾವ್ ಯಾವಾಗ್ಲೂ ಏನ್ ಹೇಳ್ತೀವಿ, ನಮ್ಮ ತಟ್ಟೆನಲ್ಲಿ 3/4 ಭಾಗ ಅಂಶ ತರಕಾರಿ ಮತ್ತೆ ಹಣ್ಣಿನಿಂದ ಇರಬೇಕು. ಇನ್ನು ಏನು ನಮ್ಮ 1/4 ಭಾಗದಲ್ಲಿ ನಾವು ಅದನ್ನ ಡಿವೈಡ್ ಮಾಡ್ಕೊಂಡು ಕಾರ್ಬೋಹೈಡ್ರೇಟ್ ಅಂಶ ಅಂದ್ರೆ ಅಕ್ಕಿಯಲ್ಲಿ ಬರುವಂತದ್ದು, ಆಮೇಲೆ ಪ್ರೋಟೀನ್ ಅಂಶ ನಮಗೆ ಮೊಟ್ಟೆನಲ್ಲಿ ಬರ್ಬೋದು, ಇಲ್ಲ ಸೋಯಾಬೀನ್ ಅಥವಾ ಕಾಳುಗಳಲ್ಲಿ ಬರುವಂತದ್ದು,
ಅದೇ ತರ ಫ್ಯಾಟ್ ಅಂಶ ತುಪ್ಪದಲ್ಲಿ ಬರುತ್ತೆ, ಬೆಣ್ಣೆಯಲ್ಲಿ ಬರುತ್ತೆ, ನಾವು ಹಾಕಿರೋ ಎಣ್ಣೆನಲ್ಲಿ ಬರುತ್ತೆ. ಸೊ ನಾನಾ ತರದಲ್ಲಿ ಫಾರ್ಮ್ಸ್. ಸೊ ಮೈ ಪ್ಲೇಟ್ ಕಾನ್ಸೆಪ್ಟ್ ಅನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು. ಸರ್ಕಾರ ಶಾಲೆಯಲ್ಲಿ ಮಾಡಿದ್ದಾರೆ, ಪ್ರೈವೇಟ್ ಶಾಲೆಗಳಲ್ಲೂ ಇದು ಆದೇಶದ ಪ್ರಕಾರ ನಮ್ಮ ವಿಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಮತ್ತೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೇಳಿದ್ದಾರೆ. And ಸಾಕಷ್ಟು ಕಡೆ ಎಲ್ಲರೂ ಮಾಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಈಗ ಆರ್ಮ್ ಫೋರ್ಸಸ್ ಅಲ್ಲಿ ನಮ್ಗೆ ನಮ್ದೇ ಆದಂತ ಡಯಟ್ ಇದೆ. ಸೊ ನಮ್ಗೆ ಸೋಲ್ಜರ್ ಡಿಮ್ಯಾಂಡ್ ಜಾಸ್ತಿ ಇದೆ ಬಾಡಿನಲ್ಲಿ, ಬಿಕಾಸ್ ಎಕ್ಸಸೈಸ್ ಜಾಸ್ತಿ ಇದೆ, ಟೆರೇನ್ ಜಾಸ್ತಿ ಇದೆ. ಬಟ್ ಅದೇ ನಾವು ನಾರ್ಮಲ್ ಪಬ್ಲಿಕ್ ನಲ್ಲಿ ಅವರ ಜೀವನ ಶೈಲಿ ತಕ್ಕಂಗೆ ಅವರ ಡಯಟಿಗೆ ನಾವು ಬೇರೆ ತರ ಕೊಡ್ತೀವಿ. ಪ್ರೆಗ್ನೆಂಟ್ ಮದರ್ ಅವರಿಗೆ ನಾವು ಬೇರೆ ತರದ ಒಂದು ಆಹಾರದ ಪಥ್ಯವನ್ನು ಕೊಡ್ತೇವೆ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ದ ಬಾಡಿ. ಸೊ ಪ್ರತಿ ಸತಿ ಬಾಡಿ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಅದ್ರ ಪ್ರಕಾರ ನಾವು ಅವರಿಗೆ ಡಯಟ್ ಚಾರ್ಟ್ ಅನ್ನು ಬಳಸಬೇಕು. ಸೊ ನೀವು ಕೇಳಿದ್ರಿ ಖಾರ ತಿಂಡಿ, ಹುರುಕು ತಿಂಡಿ. ಎಸ್, ಹಿಂದೆನೂ ತಿಂತಾ ಇದ್ರು ಜನ. ಬಟ್ ಏನಾಗ್ತಾ ಇತ್ತು ಅಂದ್ರೆ ನಾವು ಮಾಡ್ತಾ ಇರುವಂತ ಕ್ವಾಂಟಿಟಿ ಮತ್ತೆ ನಾವು ಉಪಯೋಗಿಸ್ತಾ ಇರುವಂತ ಆಯಿಲ್ ಮತ್ತೆ ನಾವು ತಿಂತಾ ಇರುವಂತ ಕ್ವಾಂಟಿಟಿ ಎಲ್ಲವೂ ಒಂದು ಮಿತಿಯಲ್ಲಿ ಇದ್ರೆ ಡೆಫಿನೆಟ್ಲಿ ಎಲ್ಲದೂ ದೇಹಕ್ಕೆ ಒಳ್ಳೇದು. ಸೊ ಮೈ ಪ್ಲೇಟ್ ಕಾನ್ಸೆಪ್ಟ್ ತಗೊಂಡ್ರೆ ಕೂಡ, ಸೊ ನಾವು ಈಗ ಎಷ್ಟು ಖಾರ ತಿಂಡಿ ತಿಂದಿದೀವಿ ಅಂತ ನಾವೇ ಒಂದು ದಿನದ ನಾವು ಅದ್ರ ಬಗ್ಗೆ ಅನಲೈಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ತಿಂದಿದೀವಿ ಅಂತ. ಸೊ ನಾವು ಡೆಫಿನೆಟ್ಲಿ ಜಾಸ್ತಿ ತಿಂದಿರ್ತೀವಿ. ಸೊ ಯಾವುದೇ ವಸ್ತು ನಮ್ಮ ದೇಹದ ಒಂದು ಡೈಲಿ ರೆಕಮೆಂಡೆಡ್ ಡೈಲಿ ಅಲೋವೆನ್ಸ್ ಗಿಂತ ಜಾಸ್ತಿ ತಿಂದ್ರೆ ಅಥವಾ ಕಡಿಮೆ ತಿಂದ್ರು ಕೂಡ ಅದು ದೇಹಕ್ಕೆ ಹಾನಿಕಾರ ಉಂಟಾಗುತ್ತೆ. ಶಿವಮೊಗ್ಗ ಸುದ್ದಿ ಪ್ರತಿಕ್ಷಣ ನಿಮ್ಮೊಂದಿಗೆ.